ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಅನೆಕ್ಸ್ಟ್ರಾ ಒಂದು 6 ಅಂತಕ್ಕಂಥ ಒಂದು ಫಾರ್ಮ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರೋದಾಗಿರುತ್ತೆ. ಈ ಒಂದು ಫಾರ್ಮೆಟಲ್ಲಿ ಒಂದು ಯಾವ ಥರ ಫಿಲ್ ಮಾಡೋದು ಇದನ್ನು ನಂತರದಲ್ಲಿ ಇಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಇದು ಕಡ್ಡಾಯ ಇರುತ್ತೆ ವೆರಿಫಿಕೇಷನ್ಗೆ. ಅದಿಲ್ಲ ನಮ್ಮ ಹತ್ರ ಮಾಡಿಸ್ಲಿಕ್ಕೆ ಸಮಯ ಕೂಡ ಆಗುತ್ತೆ. ಏನಿದೆ ಅಂತ ಕೇಳ್ತೀನಿ. ಮತ್ತು ಇತರ ದಾಖಲಾತಿಗಳು ಏನಿದಾವಲ್ಲ ಯಾವುದು ಕಡ್ಡಾಯ ಇರುತ್ತೆ. ವೆರಿಫಿಕೇಷನ್ಗೆ ಯಾವುದನ್ನು ತೊಗೊಂಡೋದ್ರೆ ಸಾಕಾಗಿರುತ್ತಾಗಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಫಾರ್ಮೆಟನ್ನು ಯಾವ ಥರ ಫಿಲ್ ಮಾಡ್ಕೊಳ್ಳೋದು, ವೆರಿಫಿಕೇಷನ್ಗೆ ಏನೇನು ತೊಗೊಂಡೋಗ್ಬೇಕು ಇದ್ರ ಬಗ್ಗೆ ಮಾಹಿತಿ ನೋಡೋದ್ರಲ್ಲಿ ತಿಳಿಸ್ತಿರೋದಾಗಿರುತ್ತೆ. ಹೆಚ್ಚಿಗೆ ಉಚಿತವಾಗಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಡ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಬಿಎಡ್ನ ಕುರಿತು ಮಾಹಿತಿಗಳು ಸಿಗುತ್ತೆ ಅಂತ ಕೂಡ ಅವರಿಗೆ ತಿಳಿಸಿ ಅವ್ರಿಗೂ ಕೂಡ ಒಂದು ಸಹಾಯನ ಮಾಡಿ ಸರ್ಕಾರಿ ಕೊಡದ ಸೀಟನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ನೆರವಾಗಲಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಕೂಡ ಆಗ್ತಿದೆ ಅಂತ ಹೇಳ್ತಾ ಹೆಚ್ಚಿಗೆ ವೈಯಕ್ತಿಕವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಮಾಹಿತಿಗಳು ಬೇಕು ಅನ್ನೋ ಸಂದರ್ಭದಲ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಈ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಗೈಡೆನ್ಸ್ ಅನ್ನು ಪಡ್ಕೊಂಡು ಸರ್ಕಾರಿ ಕೊಡದ ಸೀಟನ್ನು ಕೂಡ ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಅಥವಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೊಡದ ಸೀಟನ್ನೇ ಅವರಿಗೆ ಯಾವ ಥರ ಪಡ್ಕೊಳ್ಳೋದು ಎತ್ತ ಕಾಲೇಜುಗಳ ಒಂದು ಸಂಬಂಧಪಟ್ಟಂತೆ ಆಯ್ಕೆ ಮಾಡುವಂಥದ್ದಾಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ಮಾಡ್ಕೊತಿರ್ತಾರೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನೀಡಿರೋದಾಗಿರುತ್ತೆ. ನೂರಾರು ಮೆಸೇಜ್ಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪಿ ಹೋಗೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರದಲ್ಲಿ ನಿಮ್ಮ ಮೆಸೇಜ್ ನಮಗೆ ತಲುಪುತ್ತೆ. ಮತ್ತು ರಿಪ್ಲೈಗಳಾಗಿರ್ಬೋದು ಕಾಲ್ ಮುಖಾಂತರ ಮಾಹಿತಿನ ಇನ್ಸ್ಟಾಮಲ್ಲಿ ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಉತ್ತರನ ಪಡ್ಕೋಬೋದಾಗಿರುತ್ತೆ ಎಲ್ಲ ಸಂದರ್ಭದಲ್ಲೂ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಯೂಟ್ಯೂಬ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಬೇಗ ಮಾಹಿತಿಯನ್ನು ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿಎಡ್ ಕುರಿತು ಉಚಿತವಾಗಿಯೇ ತಿಳ್ಕೊಬೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮಾಹಿತಿಗಳು ಉಚಿತವಾಗಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈಗ ಒಂದು ಅನೆಕ್ಸ್ಟ್ರಾ 6 ಫಾರ್ಮ್ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಂದರೆ ಒಂದು ಫಾರ್ಮೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅದರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ ಸೆಲೆಕ್ಷನ್ ಲಿಸ್ಟ್ ವಿತ್ ಅಲಾಟ್ಮೆಂಟ್ ಆ್ಯಂಡ್ ಹೂ ವೈಸ್ ಟು ಗೆಟ್ ಅಡ್ಮಿಟೆಡ್ ಇನ್ ಅಲಾಟ್ ದ ಕಾಲೇಜ್ ಅಂತೆಲ್ಲ ಇನ್ಸ್ಟಿಟ್ಯೂಷನ್ ಆಫ್ ಅಡ್ಮಿಷನ್ 2 ಇಯರ್ಸ್ ಬಿಎಡ್ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಅಂದರೆ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಫಾರ್ಮೆಟ್ ಅಂತಕ್ಕದ್ದು ಅಗತ್ಯ ಇರುತ್ತೆ. ವೆರಿಫಿಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಇದನ್ನು ನೀವು ಪ್ರಿಂಟ್ ತೆಗೆಸಿಟ್ಕೊಂಡಿರೋ ಒಂದು 2 ಫಾರ್ಮೆಟ್ ಆದರೂ ಕೂಡ ಅಂದರೆ 2 ಪ್ರಿಂಟ್ ಆದರೂ ತೆಗೆಸ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೀವಿ. ಯೂಸ್ ಮಾಡ್ಕೊಂಬೋದಿರುತ್ತೆ. ಅದನ್ನು ತಗೊಂಡು ಹೋಗೋದಾಗಿರುತ್ತೆ ಅಂತ ಹೇಳ್ತಾ ಪ್ರಮುಖವಾಗಿರೋದನ್ನು ಏನೇನು ಫಿಲ್ ಮಾಡಬೇಕು ಯಾವ್ದು ಕಡ್ಡಾಯ ಇರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಏನು ಫಿಲ್ ಮಾಡಬೇಕು ಯಾವ ಥರ ಫಿಲ್ ಮಾಡೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೋಡ್ಬೋದಾಗಿರುತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಅಭ್ಯರ್ಥಿಯ ಹೆಸರು ಹಾಕಬೇಕಿರುತ್ತೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತಲ್ಲ ಅದೇ ರೀತಿ ನಿಮ್ಮ ಒಂದು ಅಭ್ಯರ್ಥಿಯ ಹೆಸರನ್ನು ಹಾಕಿ ನೀವು ಯಾವ ಥರ ಇರುತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಹೆಸರನ್ನ ಹಾಕಬೇಕಿರುತ್ತೆ. ಅಭ್ಯರ್ಥಿ ಯಾರು ಅಪ್ಲಿಕೇಶನ್ ಹಾಕಿರ್ತೀರೋ ಅವರ ಒಂದು ಹೆಸರು ಯಾವ ಥರ ಇದೆ ಅದೇ ರೀತಿ ಹಾಕಿ. ನಂತರ ನೇಮ್ ಆಫ್ ದ ಫಾದರ್ ನೇಮ್ ನಿಮ್ಮ ಒಂದು ಫಾದರ್ ನೇಮ್ ಇರುತ್ತಲ್ಲ ಅದನ್ನು ಹಾಕಿ. ಅದು ಸಮಸ್ಯೆಯಲ್ಲಿ ಯಾವ ಥರ ಇದ್ರು ಒಂದೇನೋ ಡಾಕ್ಯುಮೆಂಟ್ಸ್ ಅಂತ ಇದ್ರು ಪರವಾಗಿಲ್ಲ, ಬಟ್ ಅವರ ನೇಮ್ ಮೆಜಾರಿಟಿಯಲ್ಲಿ ಯಾವ ಥರ ಬಳಕೆ ಆಗುತ್ತೋ ನಿಮ್ಮ ಫಾದರ್ ನೇಮನ್ನು ಅದರ ಮೆನ್ಷನ್ ಮಾಡಿ. ನಂತರದಲ್ಲಿ ಪೋಸ್ಟಲ್ ಅಡ್ರೆಸ್ ಇನ್ ಫುಲ್ ವಿತ್ ಪಿನ್ ಕೋಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪೋಸ್ಟಲ್ ಅಡ್ರೆಸ್ ಅದೇನು ಪೋಸ್ಟ್ಗೆ ಇಷ್ಟೇನು ಮಾಡೋದಿಲ್ಲ, ಬಟ್ ಆದರೂ ಕೂಡ ಜಸ್ಟ್ ಅಲ್ಲಿ ಕೇಳ್ತಿರೋದಾಗಿರುತ್ತೆ. ನೀವಿರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥ ಒಂದು ಅಡ್ರೆಸ್ಸನ್ನೇ ಕೊಟ್ಟಿರಿ, ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ಇದು ಪೋಸ್ಟಲ್ ಅಡ್ರೆಸ್ ಅಂತಕ್ಕಂಥದ್ದು ವಿತ್ ಪಿನ್ ಕೋಡ್ ಅಂತ ಕೊಟ್ಟಿದ್ದಾರೆ. ಪಿನ್ ಕೋಡ್ ಏನು ಬರುತ್ತಲ್ಲ 5600 ಸಮಥಿಂಗ್ ಅಲ್ಲಿ ಏನೋ ಬರ್ತಾವಲ್ಲ ಆ ಥರ 6 ಡಿಜಿಟ್ಗಳು. ಆ ಥರ ಒಂದು ನಿಮ್ಮ ಅಡ್ರೆಸ್ಸನ್ನು ಹಾಕಿ ಪಿನ್ ಕೋಡ್ ಅಂತ ಕೂಡ ಮೆನ್ಷನ್ ಮಾಡಿರಿ ಅಷ್ಟೇ. ನೂಡಲ್ ಸೆಂಟರ್ ನಂಬರ್ ಆ್ಯಂಡ್ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೂಡಲ್ ಸೆಂಟರ್ ನಂಬರ್ ಆ್ಯಂಡ್ ರಿಜಿಸ್ಟರ್ ನಂಬರ್ ಅಂತಂದರೆ ಇವಾಗ ಸ್ಕ್ರೀನಲ್ಲಿ ಬರ್ತಿದೆ ನೋಡಿ ನಿಮಗೆ ನೂಡಲ್ ಸೆಂಟರ್ ಅಂತ ಅಂದ್ಬಿಟ್ಟು. ಅಂದರೆ ವಿದ್ಯಾರ್ಥಿಗಳಿಗೆ ಇದನ್ನು ಟೆಲಿಗ್ರಾಮಲ್ಲಿ ಕೂಡ ಹಾಕಿರುತ್ತೆ, ನೋಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮ್ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ನೂಡಲ್ ಸೆಂಟರ್ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದಿಂದ 32, 33 ಏನೋ ಇದಾವೆ ನೂಡಲ್ ಸೆಂಟರ್ಗಳು. ಆ ಒಂದು ನೂಡಲ್ ಸೆಂಟರ್ಗಳ ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ ಇವಾಗ. ಆ ಒಂದು ನಂಬರ್ ಆಗಿರ್ಬೋದು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಅಂತಲೂ ಕೂಡ ಇರುತ್ತೆ. ಅಲ್ಲೇ ನೋಡ್ಕೊಬೋದಾಗಿರುತ್ತೆ ಏನು ನಂಬರ್ ಅಂದ್ಬಿಟ್ಟು. ಅದು ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಹೋಗಿ ಕೇಳೋದ್ರ ಮುಖಾಂತರ ನೀವು ಯಾವ ವೆರಿಫಿಕೇಷನ್ ಸೆಂಟರ್ ಅಂತ ನೂಡಲ್ ಸೆಂಟರ್ ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ, ಇದು ಸೈಬರ್ ಸೆಂಟರ್ ಅಲ್ಲ. ನೂಡಲ್ ಸೆಂಟರ್ ಅಂದರೆ ವೆರಿಫಿಕೇಷನ್ ಮಾಡ್ತಕ್ಕಂಥ ಒಂದು ಜಾಗ ಇರುತ್ತಲ್ಲ, CT ಡೇಟ್ ಅಂದ್ಬಿಟ್ಟು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅದರ ಒಂದು ಸಂಖ್ಯೆನ ಹಾಕಬೇಕಿರುತ್ತೆ ಇಲ್ಲಿ. ಅದನ್ನು ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 5ನೇ ಕಾಲಮಲ್ಲಿ ಇಷ್ಟು ಅಂಶಗಳು ಇರುತ್ತೆ ನೋಡ್ಬೋದಾಗಿರುತ್ತೆ. ಒಂದೇದು ಎ ಅಂತಕ್ಕಂಥದ್ರಲ್ಲಿ SLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. SSLC ಅಂದರೆ ಇದು ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಪಕ್ಕದಲ್ಲಿ, ಅದನ್ನು ಫಿಲ್ ಮಾಡಬೇಕಿರುತ್ತೆ ನೀವು. ಏನಂದರೆ SSLC ಮಾರ್ಕ್ಸ್ ಕಾರ್ಡನ್ನು ನೀವು ಎಷ್ಟು ಕೊಡ್ತಾ ಇದ್ದೀರಾ. SLC ಮಾರ್ಕ್ಸ್ ಕಾರ್ಡ್ ನೀವು ರ್ಯಾಂಡಮ್ ಆಗಿ ಏನಂದರೆ ಒಂದೇ ಬಂದಿರುತ್ತೆ ಎಲ್ಲರಿಗೂ ಕೂಡ. 1 ಅಂತ ನೀವು ಸೆಲೆಕ್ಟ್ ಮಾಡಬೇಕಿರುತ್ತೆ. SLC ಮಾರ್ಕ್ಸ್ ಕಾರ್ಡ್ ಏನದಲ್ಲ 1, ಅದನ್ನು 1 ಅಂತ ಬರೀರಿ ನೀವು. 1 ಅಂತ ಅಲ್ಲಿ ಬರೀಬೇಕಿರುತ್ತೆ. ನಂತರದಲ್ಲಿ PUC BA ಬಂದಾಗ ಸೆಕೆಂಡ್ PUC ಅಥವಾ 12th ಮಾರ್ಕ್ಸ್ ಕಾರ್ಡ್ ಅಂತ ಬಂದಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಅದನ್ನು 1 ಅಂತಲೇ ಹಾಕಿ, ಯಾಕಂದ್ರೆ ಒಂದೇ ಬಂದಿರುತ್ತಲ್ಲ ಆ ಕಾರಣಕ್ಕೆ 1 ಅಂತ ಹಾಕಿರಿ. ಅಂದರೆ ನೀವು ಸಬ್ಮಿಟ್ ಮಾಡ್ತಿರೋದಾಗಿರುತ್ತೆ. ಇದು ಅಂದರೆ ಒರಿಜಿನಲ್ ಅಲ್ಲ ಜೆರಾಕ್ಸ್ನ, ಬಟ್ ಒರಿಜಿನಲ್ನ ತೊಗೊಂಡೋಗ್ಬೇಕಿರುತ್ತೆ. ನಂತರದಲ್ಲಿ C ಅಂತಕ್ಕಂಥದ್ರಲ್ಲಿ ಫಸ್ಟ್, ಸೆಕೆಂಡು ಮತ್ತು 3rd ಇಯರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ PG ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತಲೂ ಕೂಡ ಕೊಟ್ಟಿರೋಂಥದ್ದಾಗಿರುತ್ತೆ. ನೀವು PGನ ಕಂಪ್ಲೀಟ್ ಮಾಡಿದ್ರೆ ಅಂದರೂ ಕೂಡ ಅದರ ಡಾಕ್ಯುಮೆಂಟ್ಸನ್ನು ಕೂಡ ಕೊಡ್ತೀರಾ. ಅಂದರೆ ಅದೇ ಎಷ್ಟು ಕೊಡ್ತೀರಾ ಮತ್ತು ಡಿಗ್ರಿ ಎಷ್ಟು ಕೊಡ್ತೀರಾ ಅದನ್ನು ಹಾಕಬೇಕಿರುತ್ತೆ. ಅಂದರೆ ಇವಾಗ ಕಾಮನ್ ಆಗಿ ಬರೀ ಡಿಗ್ರಿನೇ ಮಾಡಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ 6 ಮಾರ್ಕ್ಸ್ ಕಾರ್ಡ್ಗಳು ಬಂದಿರುತ್ತೆ ಆ ಸೆಮಿಸ್ಟರ್ ವೈಸಲ್ಲಿ. ಇಲ್ಲ ನೀವು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ ಅಂದರೂ ಕೂಡ 7, 8 ಆಗಿದೆ ನಿಮ್ಮದು ಅಂತಂದರೆ ಅದನ್ನು ಕೂಡ ಹಾಕಬೇಕಾಗಿರುತ್ತೆ.
ಅಂದರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅವರೇನಾದ್ರು ಬ್ಯಾಕ್ಲಾಗ್ ಇತ್ತು ಅನ್ನೋಂಥ ವಿದ್ಯಾರ್ಥಿಗಳು ಮಾತ್ರ ಎಕ್ಸ್ಟ್ರಾ ಮಾರ್ಕ್ಸ್ ಕಾರ್ಡ್ಗಳು ಬಂದಿದ್ರೆ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕು ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಬಟ್ ಕನಿಷ್ಠ ವಿದ್ಯಾರ್ಥಿಗಳಿಗೆ ಅವ್ರು ಏನು ಮಾರ್ಕ್ಸ್ ಕಾರ್ಡ್ಗಳು ಇರುತ್ತಲ್ಲ, ಇವಾಗ ಯಾವುದು ಬ್ಯಾಕ್ಲಾಗ್ ಇರೋಂಥ ವಿದ್ಯಾರ್ಥಿಗಳಿಗೆ 3 ವರ್ಷ ಅವ್ರೇನು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ಲ, 6 ಸೆಮಿಸ್ಟರ್ಗಳಿಗೆ ಯಾರು ಮಾರ್ಕ್ಸ್ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 4 ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಇಲ್ಲಾಂದರೆ ಡಿಗ್ರಿದು ಮಾತ್ರ ಅಪ್ಲಿಕೇಶನ್ ಆಗ್ತಿದ್ರೆ ಅಂದರೆ ಸಮಸ್ಯೆ ಇರೋದಿಲ್ಲ. ಪೋಸ್ಟ್ ಗ್ರಾಜುಯೇಷನ್ ಎಕ್ಸ್ಟ್ರಾ ಒಂದು ಏನಾದ್ರು ಬ್ಯಾಕ್ಲಾಗ್ ಆಗಿತ್ತು ಎಕ್ಸಾಮ್ ಬರೆದಿದ್ರು ಕೂಡ ಅದನ್ನು ಪೋಸ್ಟ್ ಗ್ರಾಜುಯೇಷನ್ ಕನ್ಸಿಡರ್ ಮಾಡಬೇಕಂದ್ರೆ ಅದರ ಮಾರ್ಕ್ಸ್ ಕಾರ್ಡ್ ಹಾಕಬೇಕಿರುತ್ತೆ. ಇವಾಗ ಮಾರ್ಕ್ಸ್ ಕಾರ್ಡ್ ಇಲ್ಲ, ಇನ್ನೂ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಏನು ಕೇಳ್ತಿಲ್ಲ, ಕೆಲವೊಂದು ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ದೇವೆ, ನೋಡಿಲ್ಲ ಅಂತಂದ್ರೆ ನೋಡ್ಬೋದಾಗಿರುತ್ತೆ ಅಂತ ಹೇಳ್ತಾ. ಅಂದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ ಯಾವುದೇ ಸೆಮಿಸ್ಟರ್ ಅಂದರೆ ಅದರ ಒಂದು ರಿಸಲ್ಟ್ ಶೀಟ್ ಏನು ಬರ್ತಲ್ಲ, UCMS ಆಗಿರಲಿ ಅಥವಾ ಡಿಜಿ ಲಾಕರ್ದಾಗಿರಲಿ, ನಿಮ್ಮೊಂದು ರಿಸಲ್ಟ್ ಶೀಟನ್ನು ತೆಗೆಸೋದ್ರ ಮುಖಾಂತರದಲ್ಲಿ ಕಾಲೇಜಿಂದ ಪ್ರಿನ್ಸಿಪಲ್ ಸೀಲ್ ಮತ್ತು ಸಿಗ್ನೇಚರನ್ನು ಹಾಕ್ಸೋದ್ರ ಮುಖಾಂತರದಲ್ಲಿ ಜೊತೆಗೆ ಯೂನಿವರ್ಸಿಟಿಗಳ ಸೀಲ್ ಮತ್ತು ಸಿಗ್ನೇಚರನ್ನು ಹಾಕಿಸಿಕೊಂಡು ತೊಗೊಂಡೋಗಿ ವಿದ್ಯಾರ್ಥಿಗಳೇ. ಯಾಕಂದರೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಒಂದು ಪ್ರಿನ್ಸಿಪಲ್ ಸೀಲ್ ಮತ್ತು ಸಿಗ್ನೇಚರ್ ಅಂದರೆ ಕಾಲೇಜ್ ಸೀಲ್ ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಆದರೆ ಸಾಕು ದೃಢೀಕರಿಸಿದ್ರೆ ಅಂತ ಕೊಟ್ಟಿದ್ದಾರೆ. ಬಟ್ ವೆರಿಫಿಕೇಷನ್ ಸೆಂಟರ್ಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಇಲ್ಲ ಯೂನಿವರ್ಸಿಟಿಗಳ ಸೀಲ್ ಸಿಗ್ನೇಚರ್ ಕೂಡ ಅಗತ್ಯ ಇದೆ ಅಂತ ಕೇಳ್ತಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಸಮಸ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಆ ಕಾರಣಕ್ಕೆ ಎರಡು ಒಂದು ಯೂನಿವರ್ಸಿಟಿ ಮತ್ತು ಸೀಲ್ ಸಿಗ್ನೇಚರ್ ಆಗಿರ್ಬೋದು, ಕಾಲೇಜಿನ ಸೀಲ್ ಸಿಗ್ನೇಚರ್ ಆಗಿರ್ಬೋದು, ಅದನ್ನು ಕೂಡ ಮಾಡಿಸ್ಕೊಂಡು ತೊಗೊಂಡೋಗಿರಿ. ಕಾಲೇಜಿನ ಮುಖ್ಯಸ್ಥರು ಅಥವಾ ಮುಖ್ಯೋಪಾಧ್ಯಾಯರಿಂದ ಅಂದರೆ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರ ಕಡೆಯಿಂದನೇ ಸೀಲ್ ಸಿಗ್ನೇಚರ್ನ ಮಾಡಿಸಿ, ಅವರು ಅವೈಲೇಬಲ್ ಇಲ್ಲ ಅಂದರೆ ಆ ಟೈಮಲ್ಲಿ ಯಾರು ಮುಖ್ಯಸ್ಥರು ಇರ್ತಾರಲ್ಲ, ಸೊ ಅವ್ರ ಕಡೆಯಿಂದ ಸೀಲ್ ಸಿಗ್ನೇಚರ್ಗೆ ಅವಕಾಶ ಕೂಡ ಇರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿನಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿ ಕೂಡ ಗಮನಿಸಬಹುದಾಗಿರುತ್ತೆ. 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಅಥವಾ 7 ಇಯರ್ಸ್ ಡೊಮೆಟ್ರಿಕ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1 to 10th ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಯಾರಿಗೆ ಅಗತ್ಯ ಇರುತ್ತೆ ಯಾವುದು ಅಂತ ಹೇಳಿದ್ರೆ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀವಿ, ಕನ್ನಡ ಮೀಡಿಯಮಲ್ಲಿ ಓದಿರ್ತೀವಿ, ಅರ್ಧಂಬರ್ಧ ಓದಿದ್ದೀವಿ ಅಂತ ಅಂದರೆ ಕೆಲವೊಂದು ವರ್ಷ ಕನ್ನಡ ಮೀಡಿಯಂ, ಕೆಲವೊಂದು ವರ್ಷ ಇಂಗ್ಲೀಷ್ ಮೀಡಿಯಮಲ್ಲಿ 1 ರಿಂದ 12ನೇ ಕ್ಲಾಸ್ ತನಕ ಓದಿರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ. ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಅಂತ ಪ್ರೂವ್ ಮಾಡುವಂಥ ಫಾರ್ಮ್ಯಾಟ್ ಆಗಿರುತ್ತೆ ಇದು. ಅಂದರೆ ಇವನ್ನ ಡಿ ಅಲ್ಲಿ ಕೊಟ್ಟಿರತಕ್ಕಂಥದ್ದು. ಅಂದರೆ ಆ ಕಾರಣಕ್ಕೆ ನೀವು ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಅಂತಲೇ ಪ್ರೂವ್ ಮಾಡಲಿಕ್ಕೆ ಕನಿಷ್ಠ 7 ವರ್ಷಗಳ ಸ್ಟಡಿ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಅಂದರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಅಂತ ಪ್ರೂವ್ ಮಾಡಲಿಕ್ಕೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಕನಿಷ್ಠ 7 ವರ್ಷದ್ದು ಬರುತ್ತಾರೆ. ಇವಾಗ 2ನೇ ಕ್ಲಾಸ್ ಒಂದಾಗಿರ್ಬೋದು, 4ನೇ ಕ್ಲಾಸ್ ಒಂದು, 6ನೇ ಕ್ಲಾಸ್ ಒಂದು, 7ನೇ ಕ್ಲಾಸ್, 8ನೇ ಕ್ಲಾಸ್, ಒಟ್ಟಿನಲ್ಲಿ 7 ವರ್ಷ ಕೌಂಟ್ ಮಾಡಿದಾಗ ಬರಬೇಕಿರುತ್ತೆ. 1 ರಿಂದ 12ನೇ ಕ್ಲಾಸ್ ಮಾತ್ರ, ಡಿಗ್ರಿದ್ ಬರಲ್ಲ ಇಲ್ಲಿ. 1 ರಿಂದ 12ನೇ ಕ್ಲಾಸ್ ತನಕ ಒಳಗಡೆ ನೀವು 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಿರುತ್ತೆ. PO ಸಿಗ್ನೇಚರ್ ಆಗಿರಬೇಕಿರುತ್ತೆ ಅದಕ್ಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿ. ನಂತರದಲ್ಲಿ ಇನ್ನೊಂದಿದೆ 7 ಇಯರ್ಸ್ ಡೊಮೆಟ್ರಿಕ್ ಅಂತ ಏನಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಲ್ಲ, ಸರ್ಟಿಫಿಕೇಟ್ ಸ್ಟಡಿ ಅಲ್ಲ ಅದು. ಅಂದರೆ ಕನ್ನಡದಲ್ಲಿ ಹೇಳಿದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಇದು. ಸೊ 7 ವರ್ಷದ್ದು ಅಂದರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಡೈರೆಕ್ಟ್ SLC ಕಟ್ಟಿರ್ತೀರಾ, PUC ನ ಕಟ್ಟಿರ್ತೀರಾ. ಸೊ ಅಂದರೆ ಆ ಒಂದು ವಿದ್ಯಾರ್ಥಿಗಳಿಗೆ ವಾಸಸ್ಥಳ ಪ್ರಮಾಣ ಪತ್ರದ ಅಗತ್ಯ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಒಂದು ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನು ತಾಲೂಕು ತಹಸೀಲ್ದಾರರಿಂದ ನೀವು ಅದನ್ನು ಬರೆಸ್ಕೊಂಡು ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅದರ ಕಡೆಯಿಂದ ಇರುವಂಥದ್ದಾಗಿರುತ್ತೆ. ಯಾರಿಗೆ ಡೈರೆಕ್ಟಾಗಿ SLC PUC ನ ಕಟ್ಟಿರುವಂಥದ್ದು, ಶಾಲೆಗೆ ಹೋಗಿರ್ತಕ್ಕಂಥ ಅಥವಾ ಇತರ ಒಂದು ಶಾಲೆಗಳ ರಾಷ್ಟ್ರೀಯ ಮುಕ್ತ ಶಾಲೆಗಳಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಇದನ್ನೇ ಆಗುತ್ತೆ. ನಂತರದಲ್ಲಿ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಅಂತ ಏನಿದೆಯಲ್ಲ, ಸೊ ಇದು ಕಂಪಲ್ಸರಿನ ಸ್ಟಡಿ ಸರ್ಟಿಫಿಕೇಟು ಕನ್ನಡ ಮಾಧ್ಯಮ ಅಂತ ಏನಿದೆಯಲ್ಲ, ಸೊ ಚಾಯ್ಸ್ ಇರುತ್ತೆ. ಕನ್ನಡ ಮಾಧ್ಯಮ ಇದೆ ಅಂತಂದರೆ 10 ವರ್ಷದ್ದು ಬೇಕಿರುತ್ತೆ. ಕನ್ನಡ 1 ರಿಂದ 10ನೇ ಕ್ಲಾಸ್ ತನಕನೇ ಓದಿರಬೇಕಿರುತ್ತೆ. 1 ರಿಂದ 12ನೇ ಕ್ಲಾಸ್ ಮಧ್ಯದಲ್ಲಿ ಏನೋ ಬಿಟ್ಟು 10 ವರ್ಷಕ್ಕೆ ಅದು ಮ್ಯಾಚ್ ಆಗುತ್ತಿಲ್ಲ. 1 ರಿಂದ 10ನೇ ಕ್ಲಾಸ್ ತನಕನೇ ಕನ್ನಡ ಮಾಧ್ಯಮದ್ದು ನಿಮಗೆ ಅಗತ್ಯ ಇರೋದಾಗಿರುತ್ತೆ. 1 ರಿಂದ 9ನೇ ಕ್ಲಾಸ್ ತನಕ ಓದಿ ಅಥವಾ ಯಾವುದೋ ಮಧ್ಯದಲ್ಲಿ 9 ವರ್ಷ ಓದಿ 1 ವರ್ಷ ಬೇರೆ ಮೀಡಿಯಮಲ್ಲಿ ಓದಿರಿ, ಇಂಗ್ಲೀಷ್ ಮೀಡಿಯಂ ಅಥವಾ ಬೇರೆ ಮಾಧ್ಯಮದಲ್ಲಿ ಓದಿರಿ, ಅದು ಅನ್ವಯ ಆಗೋದಿಲ್ಲ. 1 ರಿಂದ 10ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿದೆ ಅಂದರೆ ಕನ್ನಡ ಮಾಧ್ಯಮ ರಿಸರ್ವೇಷನ್ಗೆ ಕ್ಲೈಮ್ ಮಾಡಬಹುದಾಗಿರುತ್ತೆ. ಆ ಒಂದು ಪ್ರಮಾಣ ಪತ್ರ ನೀವು ಬರ್ಸುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಇವಾಗ ಕನ್ನಡ ಮಾಧ್ಯಮ ಇರುವಂಥವ್ರು ಸ್ಟಡಿ ಸರ್ಟಿಫಿಕೇಟ್ ಅನ್ನು ಬರ್ಸುವಂಥ ಅವಶ್ಯಕತೆ ಇದೆ. ಸೇಮ್ ಅದರಲ್ಲೇ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಇರುವಂಥದ್ದು 10 ವರ್ಷ ಇರೋದ್ರಿಂದ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ವರ್ಷ ಇಂಗ್ಲೀಷ್ ಮಾಧ್ಯಮ, ಕೆಲವೊಂದು ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದಿರುತ್ತೆ. ಸೊ ಇಲ್ಲಿ ಇನ್ನೊಂದು CA ನಾನು ಬಿಟ್ಬಿಟ್ಟು ಹೇಳಿಲ್ಲ ವಿದ್ಯಾರ್ಥಿಗಳಿಗೆ ನಂಬರ್ಸಲ್ಲಿ. ಸೊ ಈಗ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡ್ತಿದ್ದಾರೆ ಅಂದರೆ 6 ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡ್ತಿದ್ದೀರಾ ಅಂದರೆ ಅಥವಾ ರಿಸಲ್ಟ್ ಶೀಟ್ಗಳನ್ನು ಒಟ್ಟಲ್ಲಿ 6 ನಿಮಗೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಕೊಡ್ತಿದ್ದಾರೆ ಅಂದರೆ 6 ಇರೋದ್ರಿಂದ 6 ಅಂತ ಬರೀಬೇಕಿರುತ್ತೆ. ಅದು 7 ಕೊಡ್ತಾ ಇದೆ ನಿಮ್ಗೆ ಏನಾದ್ರು ಬ್ಯಾಕ್ಲಾಗ್ಸ್ ಇತ್ತು ಅಂದರೆ 7 ಅಂತ ನಂಬರನ್ನು ಬರೀಬೇಕಿರುತ್ತೆ ಅಲ್ಲಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಕೊಡ್ತೀರಾ ಅಂದರೆ ಹಂಗೆ ಸ್ಲ್ಯಾಶ್ ಹಾಕ್ಬಿಟ್ಟು PG ಅಂತ ಕೂಡ ಮೆನ್ಷನ್ ಮಾಡ್ಬಿಟ್ಟು ಬೇಕಾದ್ರೆ ನೀವು PG ಎಷ್ಟು ಕೊಡ್ತೀರಾ, 4, 5 ಅಥವಾ ಏನು ಎತ್ತ ಅಂದ್ಬಿಟ್ಟು ಅದನ್ನು ಮೆನ್ಷನ್ ಮಾಡಬೇಕಿರುತ್ತೆ. ನಂಬರ್ಸಲ್ಲಿ ಬರೀಬೇಕಿರುತ್ತೆ ನೀವೇನು ಡಾಕ್ಯುಮೆಂಟ್ಸ್ ಎಷ್ಟು ಕೊಡ್ತಿದ್ದೀರಾ ಅಷ್ಟು ಅಂತ. ನಂತರದಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಹೆಚ್ಚಿಗೆ ಗೈಡೆನ್ಸ್ ಕೂಡ ನಿಮಗೆ ಕೊಡ್ತಾರೆ, ಅಲ್ಲಿ ಕೂಡ ನೀವು ಕೇಳ್ಕೊಂಬೋದಿರುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಅಂತ ಕೊಟ್ಟಿದ್ದಲ್ಲ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್, ಇದು ಎಷ್ಟೋ ಜನಕ್ಕೆ ಡೌಟ್ ಆಗ್ತಿದೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಯಾರಿಗೆ ಅಂತ. ಇದು ನಿಮಗೆ ಸದ್ಯಕ್ಕೆ ಈಗ ಅಗತ್ಯ ಇರೋದಿಲ್ಲ, ವೆರಿಫಿಕೇಷನ್ಗೆ ಇದು ಬೇಕಾಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ದಿನದಲ್ಲಿ ಇದನ್ನ ಯಾವ ಥರ ಪಡ್ಕೊಳ್ಳೋದು ಏನು ಎತ್ತ ಅಂತ ಕಂಪ್ಲೀಟ್ ವೀಡಿಯೋಸ್ನ ಕನ್ನಡ ಎಜುಕೇಷನ್ ಕೂಡ ಬರುತ್ತೆ, ಅದನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ. ಇದು ನಿಮಗೆ ಕಾಲೇಜ್ ಅಡ್ಮಿಷನ್ ಆಗ್ತಿರಲ್ಲ ಆವಾಗ ನಿಮಗೆ ಸಿಗುವಂಥ ಕಾಲೇಜು ನಿಮಗೆ ಅಂದರೆ ಕಾಲೇಜ್ ಸಿಕ್ಕ ನಂತರದಲ್ಲಿ ಇದು ಮ್ಯಾಟರ್ ಆಗುತ್ತೆ. ನಿಮಗೆ ಸಿಕ್ಕಿರುವಂಥ ಕಾಲೇಜು ನೀವು ಡಿಗ್ರಿ ಓದಿರ್ತಕ್ಕಂಥದ್ದು ಯೂನಿವರ್ಸಿಟಿಗಳೇನಾದರೂ ಬೇರೆ ಆದಂಥ ಸಂದರ್ಭದಲ್ಲಿ ಇದರ ಅಗತ್ಯ ಇರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಡಿಗ್ರಿ ಓದಿರ್ತಕ್ಕಂಥದ್ದು ಏನಿರುತ್ತಲ್ಲ ಹಿಂದಿನ ಕೋರ್ಸು, ಈಗ PG ಓದಿರುವಂಥ ವಿದ್ಯಾರ್ಥಿಗಳಿಗೆ
ಆಲ್ಮೋಸ್ಟ್ ಡಿಗ್ರಿನ ಕನ್ಸಿಡರ್ ಆಗುತ್ತೆ, ಪಿ ಜಿ ಕನ್ಸಿಡರ್ ಆಗಿರುತ್ತೆ, ಅದ್ರ ಮೇಲೆ ಮ್ಯಾಟರ್ ಆಗುತ್ತಿದ್ದು ನಿಮ್ಮ ಒಂದು ಮಾರ್ಕ್ಸ್ ಕಡೆ ಯಾವುದೇ ಬೇಸ್ ಮೇಲೆ ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಸೀಟ್ ಅಂತ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಹಿಂದೆ ಓದಿರ್ತಕ್ಕಲ್ಲ ಆ ಒಂದು ಯೂನಿವರ್ಸಿಟಿ, ಈ ಒಂದು ಬಿ ಎಡ್ ಮಾಡ್ತಿರ್ತಕ್ಕಂಥ ಯೂನಿವರ್ಸಿಟಿ ಬೇರೆ ಆದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಗತ್ಯ ಇರುತ್ತೆ. ಇಲ್ಲ ಸೇಮ್ ಯೂನಿವರ್ಸಿಟಿಲೇ ಬಂತು ಅಂದರೆ ನಿಮಗೆ ಸೀಟು ಸಮಸ್ಯೆ ಆಗಿರೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಇದು ಕೂಡ ವಿದ್ಯಾರ್ಥಿಗಳಿಗೆ ಯಾರಿಗೆ ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅಂತೀರಾ ಅವ್ರಿಗೆ ಅಗತ್ಯ ಇರುತ್ತೆ. ಸೊ ಅಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಮೈಗ್ರೇಷನಲ್ಲಿ ಸ್ಲಾಶ್ ಬಿಟ್ಟಿರಿ. ನಂತರದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ವಿದ್ಯಾರ್ಥಿಗಳು ನಿಮಗೆ SC ಮತ್ತು ST ವಿದ್ಯಾರ್ಥಿಗಳಾಗಿದ್ದರೆ ಈ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಬೇರೆ ಬೇರೆ ಬಂದಿರುತ್ತೆ. ಇತರ ವಿದ್ಯಾರ್ಥಿಗಳಿಗೆ ಇತರ ಎಲ್ಲ ಒಂದು ಕ್ಯಾಟಗರಿ ರಿಲಿಜನ್ ವಿದ್ಯಾರ್ಥಿಗಳಿಗೆ ಒಂದೇ ಬಂದಿರುತ್ತೆ. ಒಂದೇ ಕ್ಯಾಸ್ಟ್ ಅಂದರೆ ಒಂದೇ ಫಾರ್ಮೆಟಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಂದಿರುತ್ತೆ. SC ಮತ್ತು ST ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಫಾರ್ಮೆಟ್ ಬಂದಿರುತ್ತೆ. ಆ ಕಾರಣಕ್ಕೆ SC ಮತ್ತು ST ವಿದ್ಯಾರ್ಥಿಗಳಾಗಿದೆ ನೀವು ಅಲ್ಲಿ ನಂಬರ್ 2 ಅಂತ ಬರೀಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ. ಇತರ ಒಂದು ರಿಲಿಜನ್ ಅಥವಾ ಇತರ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿದ್ರೆ ಒಂದಂತಾನೆ ಯಾಕೆ, ಯಾಕಂದ್ರೆ ಒಂದೇ ಫಾರ್ಮೆಟಲ್ಲಿ ಬಂದಿರೋದಾಗಿರುತ್ತೆ. ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರ G ಅನ್ನೋದಲ್ಲಿ ಸ್ಪೆಷಲ್ ಗ್ರೂಪ್ ಅಂತ ಕೊಟ್ಟಿದ್ರೆ ಅದರ ಒಂದು ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತೀರಿ, ಅದರ ಡಾಕ್ಯುಮೆಂಟ್ಸ್ ಏನು ಸಬ್ಮಿಟ್ ಮಾಡ್ತೀರಿ, NCD ಕೊಡ್ತೀರಿ, NSS ಕೊಡ್ತಾ ಇದ್ದಾರೆ, HK ಕೊಡ್ತಾ ಇದ್ದಾರೆ, ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೊಡ್ತೀರಾ, ಏನಿತ್ತು ಫಿಸಿಕಲ್ ಹ್ಯಾಂಡ್ ಇಲ್ಲಿಲ್ಲ ನೆಕ್ಸ್ಟ್ ಅಲ್ಲಿದೆ. ಸೊ ಕಾರಣಕ್ಕೆ ಈ ಒಂದು ಕಾಲಮ್ ನೋಡ್ಕೋದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಿದ್ರೆ ನೀವು ಅದನ್ನ ನಂಬರ್ಸ್ ಅನ್ನು ಹಾಕ್ಬೇಕಿರುತ್ತೆ, ಎಷ್ಟು ಕೊಡ್ತಾ ಇದ್ದೀರಿ ಏನಿರುತ್ತೆ ಅಂತ. ಇಲ್ಲಾಂದ್ರೆ ಸ್ಲಾಶ್ ಹಾಕಿ ಅದನ್ನ ನಂತರದಲ್ಲಿ ಅಂತ ಇದೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ issued by the district medical board of ಕನ್ಸರ್ಟ್ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ UDID ಕಾರ್ಡ್ ಅಂದ್ಬಿಟ್ಟು. ಸೊ UDID ಕಾರ್ಡ್ದು ಕೊಡ್ತಿದ್ರೆ ಅದನ್ನು ಎಷ್ಟು ನಂಬರ್ ಅಂದರೆ ಎಷ್ಟು ಇದಾವೆ ನಿಮ್ಮದು ಒಂದೇ ಇರುತ್ತೆ ಕಾಮನ್ ಆಗಿ. ಮತ್ತು ಬೇರೆ ಸರ್ಟಿಫಿಕೇಟ್ ಕೊಡ್ತೀರಾ ಅದನ್ನು ಮೆನ್ಷನ್ ಮಾಡ್ಬೋದಾಗಿರುತ್ತೆ ಇಲ್ಲಿ. ನಂತರದಲ್ಲಿ I ಅಂತ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗೆ, ಅದು ಇರುತ್ತೆ ಕಲ್ಯಾಣ 375J ಅಂತಕ್ಕಂತ ಏನು ಕರಿತಿರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಫಾರ್ಮೆಟ್ ಎಷ್ಟರಲ್ಲಿ ಕೊಡ್ತೀರಾ, ಇಲ್ಲಿ ನಂಬರ್ಸ್ ಅನ್ನೋದು ಜಾಗದಲ್ಲಿ ಎಷ್ಟು ಅಂದರೆ ಫಾರ್ಮೆಟ್ ಇವು ಒಂದು ಡಾಕ್ಯುಮೆಂಟ್ ಇದೆ ಅಂದರೆ 1 ಅಂತ, 2 ಡಾಕ್ಯುಮೆಂಟ್ ಇದ್ದರೆ 2 ಅಂತ ಬರೀಬೇಕಿರುತ್ತೆ. ಪ್ರಮುಖವಾಗಿ ಅಲ್ಲಿ ಗಮನಿಸಿ ನೋಡಬಹುದಾಗಿರುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ವೆರಿಫಿಕೇಶನ್ ಟೈಮಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸಬ್ಮಿಟ್ ಮಾಡಬೇಕು, ವಾಪಸ್ ನಿಮಗೆ ಕೊಡ್ತಾರೆ, ಬಟ್ ಜೆರಾಕ್ಸನ್ನು ಅವ್ರು ತೊಗೊತಾರೆ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇರೋದು ಅಟೆಸ್ಟೇಷನ್ ಬೈ ದ ಹೆಡ್ ಆಫ್ ದ ನೋಡಲ್ ಸೆಂಟರ್, ಅಂದರೆ ನಿಮ್ಗೆ ಆ ಸಿಗ್ನೇಚರ್ದು ಕ್ಯಾಂಡಿಡೇಟ್ ಸಿಗ್ನೇಚರ್ ನೀವು ಮಾಡಬೇಕಿರುತ್ತೆ. ಅದ್ರ ಕೆಳಗಡೆ ಅವರೇ ಫಿಲ್ ಮಾಡ್ಕೊತಾರೆ. ನಂತರದಲ್ಲಿ ಪ್ರಮುಖವಾಗಿ ನಂತರ ಗಮನಿಸಬಹುದಾಗಿರುತ್ತೆ ಯಾವುದು ಚಾಯ್ಸ್ ಇರುತ್ತೆ ಅಂದರೆ EFGHI ಇದುಗಳೇನಿದೆಲ್ಲ ABCD ಇದು ಕಡ್ಡಾಯ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡು ಅದೇನು ಎಕ್ಸ್ಪ್ಲೇನ್ ಮಾಡಿದೆ ಅಂತ. EFGHI ಅಂತ ಏನಿದೆಲ್ಲ ಅದು ಚಾಯ್ಸ್ ಇರುತ್ತೆ. ನಿಮಗೆ ರಿಸರ್ವೇಷನ್ಗಳು ಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ನೀವು ಅದನ್ನು ಕ್ಲೈಮ್ ಮಾಡೋದಾಗಿರುತ್ತೆ, ಅದನ್ನು ಕೊಡಬೇಕಾಗಿರುತ್ತೆ. ಇಲ್ಲ ಅಂದರೆ ಸಮಸ್ಯೆ ಇರೋದಿಲ್ಲ ನಿಮಗೆ. ಅರ್ಥ ಆಗಿದೆ ಅನ್ಕೊಂಡು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.